ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಜಾಲ ಅವ್ಯಾಹತವಾಗಿ ಬೇರು ಬಿಟ್ಟಿದೆಯಾ ಅನ್ನುವಂತಹ ಪ್ರಶ್ನೆ. ಕಾರಣ ಒಂದಾದ ಮೇಲೆ ಒಂದು ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಗಳು ವರದಿಯಾಗ್ತಾ ಇದೆ. ನೋಡಿ, ಈಗ ಬೆಂಗಳೂರಿನಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ವಿಚಾರ ಮುನ್ನೆಲೆಗೆ ಬಂದಿದೆ. ಇದು ಅಂತಿಂತಹ ಹನಿ ಟ್ರ್ಯಾಪ್ ಅಲ್ಲ. ಇದು ಹಣ್ಣ ವೃದ್ಧನನ್ನು ಕೂಡ ರಾಣಿ ಜೇನು ಜಾಲ ಬಿಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 68ರ ವಯಸ್ಸಿನ ವೃದ್ಧನಿಗೆ 25ರ ಚಲುವೆಯ ಮೂಲಕ ಹನಿ ಬಲೆಯನ್ನ ಹೆಣೆಯಲಾಗಿತ್ತಂತೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರಿನಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. 68ರ ವೃದ್ಧನಿಗೆ ಹನಿ ಟ್ರ್ಯಾಪ್ ಬಲೆಯನ್ನು ತೋಡಲಾಗಿದೆ. ಇಬ್ಬರು ಯುವಕರಿಂದ ವೃದ್ಧನಿಗೆ 2 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಲಾಗಿದೆ. ಕಾಫಿ ಡೇ ಒಂದರಲ್ಲಿ ವಿಡಿಯೋ ತೋರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಖಾಸಗಿ ವಿಡಿಯೋಗಳನ್ನು ವೈರಲ್ ಮಾಡುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. 2 ಕೋಟಿ ರೂಪಾಯಿ ಕೊಡು, 40 ಲಕ್ಷಕ್ಕದಾದ ಮೇಲೆ ಡೀಲ್ ಆಗಿದೆ. A1 ಅಜಯ್, A2 ಅಭಿ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಖಾಸಗಿ ವಿಡಿಯೋಗಳನ್ನು ಎಡಿಟೆಡ್ ಅಂಥೇಳಿ ವೃದ್ಧ ಹೇಳ್ತಾ ಇರುವಂತಹದ್ದು. ಯಾವ ರೀತಿಯಾಗಿ ಈ ಹನಿ ಜಾಲ ಬೆಂಗಳೂರಿನಲ್ಲಿ ಸಕ್ರಿಯವಾಗಿದೆ ಅನ್ನೋದಕ್ಕೆ ಈ ಪ್ರಕರಣವೊಂದು ತಾಜಾ ಉದಾಹರಣೆ. 68ರ ವೃದ್ಧ ಆತನನ್ನ ಈ ರಾಣಿ ಜೇನಿನ ಜಾಲಕ್ಕೆ ಕೆಡವಿ 2 ಕೋಟಿ ರೂಪಾಯಿ ಕೊಡಬೇಕು ಅಂಥೇಳಿ ವಿಡಿಯೋವನ್ನು ತೋರಿಸಿ ಬೆದರಿಕೆ ಒಡ್ಡಿದ್ರಂತೆ. ಅದಾದ ಮೇಲೆ ಆ ವೃದ್ಧ 2 ಕೋಟಿ ಎಲ್ಲ ಕೊಡೋದಕ್ಕಾಗಲ್ಲ ಅಂಥೇಳಿ ಬಾರ್ಗೇನ್ ಮಾಡಿದಾಗ 40 ಲಕ್ಷಕ್ಕೆ ಡೀಲನ್ನು ಕುದುರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, 68ರ ವೃದ್ಧನಿಗೂ ಕೂಡ ಈ ಹನಿ ಟ್ರ್ಯಾಪ್ ಜಾಲದಿಂದ ಬಿಡಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಏನು ಹೇಳಬೇಕು ಅಂಥೇಳಿ, ಯಾರಿವರು ಈ ಹನಿ ಟ್ರ್ಯಾಪ್ ಜಾಲದಲ್ಲಿ ಸಿಲ್ಕೊಂಡವರು, ಇವರನ್ನ ಹನಿ ಟ್ರ್ಯಾಪ್ ಜಾಲದಲ್ಲಿ ಬೀಳಿಸಿದ್ಯಾರು, ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ? ಪ್ರೇಮ್, 68ರ ವೃದ್ಧನಿಗೆ ಹನಿ ಟ್ರ್ಯಾಪ್ ಮುಖಾಂತರ ಗಾಳವನ್ನು ಹಾಕಿದ್ದಾರೆ ಅನ್ನೋ ಒಂದು ಗುರುತರ ಆರೋಪ ಕೇಳಿ ಬರ್ತಿದೆ. ಯಾಕಂತೇಳಿದ್ರೆ ಮೊದಲಿಗೆ ಈ ಇಬ್ಬರು ಅಜಯ್ ಮತ್ತು ಅಭಿ ಅಂತೇಳಿ ಈ ಇಬ್ಬರು ಕೂಡ ದಾವಣಗೆರೆಯಲ್ಲಿ ಈ ವ್ಯಕ್ತಿಯನ್ನು ಅಡ್ಡ ಹಾಕ್ಕೊಳ್ತಾರೆ. ಅಡ್ಡ ಹಾಕಿ ಬಸ್ ಸ್ಟ್ಯಾಂಡ್ ಬಳಿ ಈ ರೀತಿಯಾಗಿ ನಿನ್ನ ವಿಡಿಯೋಗಳಿದ್ದಾವೆ, ನೀನು ನಾವು ಹೇಳಿದ ಜಾಗಕ್ಕೆ ಬರಬೇಕು, ನಾವು ಕೇಳಿದಷ್ಟು ಹಣವನ್ನು ಕೊಡಬೇಕು ಅನ್ನೋ ಮಟ್ಟಿಗೆ ಒಂದು ರೀತಿ ಬೆದರಿಸುವ ಕೆಲಸವನ್ನು ಮಾಡಿರ್ತಾರೆ. ಆತ ತಲೆ ಕೆಡಿಸ್ಕೊಳ್ಳದೆ ವಾಪಸ್ ಆಗಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಕರೆಯನ್ನು ಮಾಡಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಕಾಫಿ ಬಾರ್ ಒಂದರ ಮುಂಭಾಗದಲ್ಲಿ, ಅಂದರೆ ಕೋರಮಂಗಲದ ಕಾಫಿ ಬಾರ್ ಒಂದರ ಮುಂಭಾಗದಲ್ಲಿ ಡೀಲ್ ಕುದುರಿಸುವ ಯತ್ನವನ್ನು ಮಾಡ್ತಾರೆ. ಮೊದಲಿಗೆ ಆತನನ್ನು ಕರೆಸ್ಕೊಂಡು 2 ಕೋಟಿ ಹಣಕ್ಕಾಗಿ ಡಿಮ್ಯಾಂಡನ್ನು ಇಡುವ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ 40 ಲಕ್ಷಕ್ಕೆ ಡೀಲನ್ನು ಕುದುರಿಸ್ಕೊಳ್ತಾರೆ. ಯಾರಿವರು, ಏನು ಎತ್ತ ಅಂತೇಳಿ ಆ ವಯೋವೃದ್ಧ ವ್ಯಕ್ತಿಗೆ ಗೊತ್ತಾಗಿಲ್ಲ. ಅದಾದ ಬಳಿಕ ಆತ ಕೂಡ ಈ ವಿಡಿಯೋಗಳೇನಿದ್ದಾವೆ ಇವೆಲ್ಲವೂ ಕೂಡ ಎಡಿಟೆಡ್ ವಿಡಿಯೋಗಳು, ಇವು ನನ್ನವಲ್ಲ, ಹೀಗಿದ್ದು ಕೂಡ ನನ್ನ ಬಳಿ ಈ ರೀತಿಯಾಗಿ ಹಣವನ್ನು ಕೇಳಿಕೊಂಡು ಡಿಮ್ಯಾಂಡನ್ನು ಮಾಡ್ತಿದ್ದಾರೆ, ನನ್ನ ಬಳಿ ಹನಿ ಟ್ರ್ಯಾಪ್ ಮಾಡಿದ್ದೀವಿ ನಿನ್ನ ಅನ್ನೋ ಮಟ್ಟಿಗೆ ಆರೋಪವನ್ನು ಮಾಡ್ತಿದ್ದಾರೆ. ಮತ್ತು ಆ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚೋದಾಗಿ ಬೆದರಿಸ್ತಿದ್ದಾರೆ ಅಂತೇಳಿ ಈ ವಯೋವೃದ್ಧ ವ್ಯಕ್ತಿ ಬೆಂಗಳೂರಿನ ಕೋರಮಂಗಲ ಪೊಲೀಸರಿಗೆ ದೂರನ್ನು ಕೊಟ್ಟಿರ್ತಾರೆ. ಈ ದೂರಿನ ಆಧಾರದ ಮೇಲೆ ಇದೀಗ ಆ ಅಜಯ್ ಮತ್ತು ಅಭಿ ಈ ಇಬ್ಬರನ್ನು ಕೂಡ ಬಂಧನ ಮಾಡುವ ಕೆಲಸವನ್ನು ಕೋರಮಂಗಲ ಪೊಲೀಸರು ಮಾಡಿದ್ದಾರೆ. ಅದರಲ್ಲಿ ಮತ್ತೊಬ್ಬ ವ್ಯಕ್ತಿ ತಲೆಮರೆಸ್ಕೊಂಡಿದ್ದಾನೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಿದ್ದಾವೆ. ಅಥವಾ ಅವು ಒರಿಜಿನಲ್ ವಿಡಿಯೋಗಳ ಅಥವಾ ಇವರು ತಂತ್ರಜ್ಞಾನದ ಮುಖಾಂತರ ಎಡಿಟೆಡ್ ವಿಡಿಯೋಗಳ ಇವುಗಳನ್ನು ಕೂಡ ಪರಿಶೀಲನೆ ನಡೆಸುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.